ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ಅತಿ ಪರಿಶುದ್ಧವಾದದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ಈ ದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಜಾನ್ ಚಾಪ್ಟರ್ 14 ವರ್ಸಸ್ 27. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಆಮೆನ್. ಪ್ರೀತಿಯ ದೇವಚಂದ್ರೇ, ಯೇಸು ಕ್ರಿಸ್ತನವರು ಭೂಲೋಕದಲ್ಲಿ ಜೀವಂತವಾಗಿದ್ದಾಗ ಆತನ ಶಿಷ್ಯರ ಜೊತೆಯಲ್ಲಿ ಹೇಳಿದಂತಹ ಮಾತನ್ನು ನಾವೀಗ ಕೇಳಿಸ್ಕೊಂಡಿದ್ದೇವೆ. ಅದೇನೆಂದರೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ಎಂಬುದಾಗಿ. ಯೇಸು ಕ್ರಿಸ್ತರಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಲೋಕವು ಕೊಡುವಂತಹ ಶಾಂತಿಯನ್ನು ನಾನು ನಿಮಗೆ ಕೊಡುವುದಿಲ್ಲ ಎಂದು. ಹಾಗಾದರೆ ಇವತ್ತು ಲೋಕವು ಕೊಡದಿರುವಂಥ ಶಾಂತಿ ಅಂದರೆ ಏನು ಎಂಬುದಾಗಿ ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ನಾವು ಧ್ಯಾನಿಸಲಿಕ್ಕೆ ಹೋಗೋಣ. ಹಾಗಾದರೆ ಇವತ್ತಿನ ದೇವರ ವಾಕ್ಯದ ಮುಖ್ಯಾಂಶ ಲೋಕವು ಕೊಡದ ಶಾಂತಿ. ಟುಡೇಸ್ ಗಾಡ್ಸ್ ಮೆಸೇಜ್ ಟೈಟಲ್ ಈಸ್ ಪೀಸ್ ದಟ್ ದ ವರ್ಲ್ಡ್ ಕ್ಯಾನಾಟ್ ಗಿವ್. ಈ ಲೋಕ ಕೊಡದೇ ಇರತಕ್ಕಂಥ ಶಾಂತಿ ಇದೆ. ಮೊದಲನೇದಾಗಿ ಲೋಕ ಕೊಡುವಂಥ ಶಾಂತಿ ಏನೆಂಬುದಾಗಿ ನಾವು ಸ್ವಲ್ಪ ಕಾಲ ಧ್ಯಾನಿಸಿ ಅದರ ನಂತರ ಲೋಕವು ಕೊಡದೇ ಇರುವಂಥ ಶಾಂತಿ ಏನೆಂಬುದನ್ನು ನಾವು ಧ್ಯಾನಿಸೋಣ. ಲೋಕವು ಇಷ್ಟಕ್ಕೂ ಲೋಕದ ಜನರಿಗೆ ಶಾಂತಿ ಬೇಕಾಗಿದೆ. ಇವತ್ತು ಶಾಂತಿಗೋಸ್ಕರವೇ ಪ್ರಪಂಚದ ಅಗ್ರಗಣ್ಯ ನಾಯಕರು ಏನು ಮಾಡ್ತಾ ಇದ್ದಾರೆ, ಶಾಂತಿ ಮಾತುಕತೆಗೆ ಅವರು ಬರ್ತಾ ಇದ್ದಾರೆ. ಅನೇಕ ದೇಶಗಳ ಮಧ್ಯದಲ್ಲಿ ಇವತ್ತು ಶಾಂತಿ ಬೇಕಾಗಿದೆ. ಅನೇಕ ರಾಜ್ಯಗಳ ಮಧ್ಯದಲ್ಲಿ ಶಾಂತಿ ಬೇಕಾಗಿದೆ. ಅನೇಕ ಜಿಲ್ಲೆಗಳ ಮಧ್ಯದಲ್ಲಿ, ಅನೇಕ ತಾಲೂಕುಗಳ ಮಧ್ಯದಲ್ಲಿ, ಕಡೆಗೆ ಅನೇಕ ಮನೆಗಳ ಮಧ್ಯದಲ್ಲಿ, ಕಡೆಗೆ ಒಬ್ಬ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಮತ್ತು ಗಂಡ ಹೆಂಡತಿಯರ ನಡುವೆ ಇವತ್ತು ಶಾಂತಿ ಬೇಕಾಗಿದೆ. ಇವತ್ತು ಮನುಷ್ಯ ಶಾಂತಿಗೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದಾನೆ. ಇವತ್ತು ತೀರ್ಥಯಾತ್ರೆಗಳಿಗೆ ಹೋಗ್ತಾನೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾನೆ. ಅದೇ ರೀತಿಯಾಗಿ ಶಾಂತಿಯನ್ನು ಹುಡುಕಿಕೊಂಡು ಇವತ್ತು ಸಿನಿಮಾಗಳಿಗೆ ಹೋಗ್ತಾರೆ, ಕುಡಿತಾರೆ, ಇಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಪ್ರೀತಿಯ ದೇವಜನರೇ, ಒಂದು ಸಿನಿಮಾ 2.5 ಗಂಟೆ ಅಂದ್ಕೊಳ್ರಿ. ಸಿನಿಮಾ ನೋಡುವ ತನಕ ಸಿನಿಮಾ ನೋಡ್ತಾ ಇರ್ತಕ್ಕಂಥವರು ತಮ್ಮನ್ನು ಹೇಗೆ ಊಹಿಸ್ಕೊಳ್ತಾರೆ, ಆ ಸಿನಿಮಾದಲ್ಲಿರುವಂಥ ಹೀರೋ ಹಾಗೆ ಊಹಿಸ್ಕೊಳ್ತಾರೆ, ಅಥವಾ ಆ ಸಿನಿಮಾದಲ್ಲಿರ್ತಕ್ಕಂಥ ಹೀರೋಯಿನ್ ಆಗಿ ತಮ್ಮನ್ನು ಊಹೆ ಮಾಡಿಕೊಂಡು ನಾನು ಕೂಡ ಈ ರೀತಿಯಾಗಿ ಎಂಬುದಾಗಿ ಅಂದುಕೊಳ್ತಾರೆ. ನೋಡಿ, ಅವ್ರಿಗೆ ಸ್ವಲ್ಪ ಕಾಲ ಒಂದು ಶಾಂತಿ, ಅವ್ರಿಗೆ ಆ ಸಮಯದಲ್ಲಿ ನೆಮ್ಮದಿ ಅನ್ನುವಂಥದ್ದು ಸಿಕ್ಕಬಹುದು. ಆದರೆ ಆ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬಂದರೆ ಮತ್ತೆ ಅವ್ರಿಗೆ ಜಂಜಾಟ, ಮತ್ತೆ ಅವ್ರಿಗೆ ಈ ಲೋಕದ ತಾಪತ್ರಯ. ಅದೇ ರೀತಿಯಾಗಿ ಒಬ್ಬ ಕುಡಿಯುವಂಥ ವ್ಯಕ್ತಿ, ಒಬ್ಬ ಕುಡುಕ ಅಂದ್ಕೊಳ್ಳೋಣ. ಆ ಕುಡುಕ ಏನು ಮಾಡ್ತಾನೆ, ತನ್ನ ಜೀವಿತದಲ್ಲಿ ನೆಮ್ಮದಿಗೋಸ್ಕರ, ಶಾಂತಿಗೋಸ್ಕರ ಕುಡಿತಾನೆ. ಹೀಗೆ ಕುಡಿದು ಆ ಕುಡಿದಿರ್ತಕ್ಕಂತಹ ಮತ್ತು ಅಥವಾ ಆ ಒಂದು ಅಮಲು ಅವನಿಗಿರುವ ತನಕ ಮಾತ್ರವೇ ಆತನು ಸ್ವಲ್ಪ ಕಾಲ ಶಾಂತಿಯಾಗಿ ಆತನಿರ್ತಾನೆ. ಆದರೆ ಆ ಕುಡಿದಿರತಕ್ಕಂತಹ ಮತ್ತು ಅಥವಾ ಆ ಅಮಲು ಇಳಿದು ಹೋದ ನಂತರ ಮತ್ತೆ ಅವನಿಗೆ ಆ ಜೀವಿತದ ಜಂಜಾಟ ಪ್ರಾರಂಭ ಆಗುತ್ತದೆ. ಹೀಗೆ ನಾವು ಕೆಲವೊಮ್ಮೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ಹೋದಾಗ, ಸಮುದ್ರಗಳನ್ನು ನೋಡುವಾಗ, ಬೆಟ್ಟಗಳನ್ನು ಹತ್ತುವಾಗ ಆ ಸಮಯಕ್ಕೆ ನಮಗೆ ಸ್ವಲ್ಪ ಕಾಲ ಶಾಂತಿ ಅಂತ ಅನಿಸಬಹುದು. ಆದರೆ ಇದ್ಯಾವುದು ಕೂಡ ನಮಗೆ ಸ್ಥಿರವಾದಂತಹ ಸದಾಕಾಲ ಇರುವಂತಹ ಶಾಂತಿಯನ್ನು ಕೊಡುವುದಿಲ್ಲ. ಆದ್ದರಿಂದಲೇ ಇವತ್ತಿನ ದೇವರ ವಾಕ್ಯಕ್ಕೆ ನಾವೇನಂತ ಟೈಟಲ್ ಕೊಡ್ಬೋದು ಅಂತಂದರೆ, ಲೋಕವು ಕೊಡದೇ ಇರುವ ಶಾಂತಿ. ಸೊ ಇದು ನಮ್ಮ ಮುಖ್ಯವಾದಂಥ ವಿಷಯ. ಆದ್ದರಿಂದ ಈ ಲೋಕವು ಕೊಡದೇ ಇರತಕ್ಕಂಥ ಶಾಂತಿ ಯಾವುದು ಎಂಬುದನ್ನು ನಾವು ಆಲೋಚನೆ ಮಾಡೋಣ. ನಾವೀಗಾಗಲೇ ಓದ್ಕೊಂಡಿದ್ದೇವೆ ದೇವರ ವಾಕ್ಯ. ಅಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನು ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಅದರ ಮುಂದುವರೆದು ಹೇಳ್ತಾನೆ, ಲೋಕವು ಕೊಡುವಂತಹ ಶಾಂತಿಯನ್ನು ನಾನು ನಿಮಗೆ
ಕೊಡುವುದಿಲ್ಲ. ನೋಡ್ರಿ, ಯಾವ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಈ ಮಾತಂತಂದರೆ, ತಾನು ಶಾಂತಿದಾಯಕನಾಗಿ ಈ ಲೋಕಕ್ಕೆ ಬಂದಿರತಕ್ಕಂಥವನು, ಆತನ ಹೆಸರು, ಆತನು ಸಮಾಧಾನದ ಪ್ರಭು, ಇಂಗ್ಲೀಷಲ್ಲಿ ಪ್ರಿನ್ಸ್ ಆಫ್ ಪೀಸ್ ಎಂಬುದಾಗಿ ಕರೀತಾರೆ. ಹಾಗಾದರೆ ಶಾಂತಿದಾಯಕನಾಗಿರ್ತಕ್ಕಂತಹ ಆ ಯೇಸು ಕ್ರಿಸ್ತನು ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತಾ ಇದ್ದೇನೆ ಅಥವಾ ನಾನು ನಿಮಗೆ ಕೊಡುತ್ತಾ ಇದ್ದೇನೆ ಎಂಬುದಾಗಿ ಯೇಸು ತಾನು ಈ ಭೂಲೋಕದಿಂದ ನಿರ್ಗಮಿಸುವಂಥ ಸಮಯವು ಹತ್ತಿರವಾದಾಗ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವಚಂದ್ರೇ, ಹಾಗಾದರೆ ಇವತ್ತು ಯೇಸುವನ್ನು ನಂಬಿ ಆತನನ್ನು ಹಿಂಬಾಲಿಸ್ತಾ ಇರತಕ್ಕಂತಹ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಆ ಯೇಸು ಕ್ರಿಸ್ತರು ಇದನ್ನು ವಾಗ್ದಾನ ಮಾಡಿದ್ದಾರೆ. ಏನಂತಂದರೆ, ನಾನು ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಯಾವುದು ಯೇಸು ಕ್ರಿಸ್ತನ ಶಾಂತಿ? ಗಮನಿಸಿ, ಆ ಕಲ್ವಾರಿ ಕ್ರೂಚೆಯ ಮೇಲೆ, ಆ ಯೆರೂಸಲೇಮಿನ ಬೆಟ್ಟದ ಮೇಲೆ ಆತನನ್ನು ಮಧ್ಯಾಹ್ನದ ಉರಿಬಿಸಿಲಿನಲ್ಲಿ ತೂಗ ಹಾಕಿ 3 ಮಳೆಗಳಿಂದ ಆತನನ್ನು ಶಿಲುಬೆಯಲ್ಲಿ ನೇತು ಹಾಕುವಾಗಲೂ ಕೂಡ ಆತನು ವಿಚಲಿತನಾಗಲಿಲ್ಲ. ಲೋಕದಲ್ಲಿ ಜನ ಚಿಕ್ಕ ಚಿಕ್ಕ ಸಮಸ್ಯೆಗೆ ನೆಮ್ಮದಿಯನ್ನು ಕಳ್ಕೊಳ್ತಾರೆ, ಕೋಪ ಮಾಡಿಕೊಳ್ತಾರೆ, ಬೇರೆಯವರ ಮೇಲೆ ಉರಿದು ಬೀಳ್ತಾರೆ. ತಮ್ಮಲ್ಲಿರ್ತಕ್ಕಂಥ ಕೋಪವನ್ನು, ತಮ್ಮಲ್ಲಿರ್ತಕ್ಕಂಥ ಆ ಒಂದು ಉಗ್ರತೆಯನ್ನು ಬಹು ಬೇಗನೆ ತೋರಿಸಿಬಿಡ್ತಾರೆ. ಆದರೆ ಯೇಸು ಕ್ರಿಸ್ತನನ್ನು ನೋಡ್ರಿ, ತಾನು ಯಾವುದೇ ತಪ್ಪು ಮಾಡದೇ ಇದ್ದಾಗಿ ಕೂಡ ಜನರು ತನ್ನ ಮೇಲೆ ನಿಂದೆಗಳನ್ನು ಹಾಕಿ ಆತನನ್ನು ಅನ್ಯಾಯವಾಗಿ ಹಿಂಸೆ ಪಡಿಸ್ತಾ ಇದ್ರು ಕೂಡ ಆ ಘೋರವಾದಂತಹ ವ್ಯಾಧಿಯನ್ನು ಆ ಘೋರವಾದಂಥ ಬಾಧೆಯನ್ನು ಆತನು ಅನುಭವಿಸ್ತಾ ಇದ್ದಾಗಿ ಕೂಡ ಆ ಯೇಸು ಕ್ರಿಸ್ತನು ಶಾಂತ ಮೂರ್ತಿಯಾಗಿದ್ದಾನೆ. ಪ್ರೀತಿಯ ದೇವಚಂದ್ರೇ, ಇವತ್ತು ನಿನ್ನನ್ನು ನೋಡಿ ಲೋಕವು ನಿನ್ನನ್ನು ಹಿಂಸೆ ಪಡಿಸ್ತಾ ಇದ್ದಾಗ, ನಿನಗೆ ಬಾಧೆಯನ್ನು, ನಿನಗೆ ಕಷ್ಟವನ್ನು ಕೊಡ್ತಾ ಇದ್ದಾಗ ನೀನು ಅದನ್ನು ನೋಡಿ ವಿಚಲಿತನಾಗುವಂಥದ್ದು ಬೇಕಾಗಿಲ್ಲ. ನೀನು ಅದಕ್ಕೆ ಬೇಗನೆ ಪ್ರತಿಕ್ರಿಯೆ ಕೊಡುವಂಥದ್ದು ಬೇಕಾಗಿಲ್ಲ. ಕಾರಣ ಶಾಂತ ಮೂರ್ತಿ ಯೇಸು ಕ್ರಿಸ್ತರು ನಿಮಗೆ ತನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ಕೊಡುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಆ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ಹೆದರದಿರಲಿ ಎಂಬುದಾಗಿ. ಅನೇಕ ಸಾರಿ ಈ ಲೋಕದಲ್ಲಿ ನಡೆಯತಕ್ಕಂಥದ್ದನ್ನು ನಾವು ನೋಡುವಾಗ ಭವಿಷ್ಯದ ಕುರಿತಾಗಿ, ವಿದ್ಯಾಭ್ಯಾಸದ ಕುರಿತಾಗಿ, ಮಕ್ಕಳ ಕುರಿತಾಗಿ, ಹೆಂಡತಿ ಗಂಡ ಆರೋಗ್ಯದ ಸಮಸ್ಯೆ ಮತ್ತು ಅನೇಕ ಸಾರಿ ಆರ್ಥಿಕವಾದಂಥ ಕಷ್ಟಗಳು ಎದುರಾದಾಗ ನಾವೇನು ಮಾಡ್ತೇವೆ ಅಂತಂದರೆ ನಾವು ಹೆದರಿಕೊಳ್ತೇವೆ, ಕಳವಳಗೊಳ್ತೇವೆ. ಆದರೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ, ಕಾರಣ ನಾನು ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಮಗೆ ಬಿಟ್ಟು ಹೋಗುತ್ತೇನೆ. ಪ್ರೀತಿಯ ದೇವಜನರೇ, ಈಗಾದರೆ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಶಾಂತಿ ನಾವು ಹೇಗೆ ಹೊಂದಿಕೊಳ್ಬೇಕು, ಅಥವಾ ಯಾವುದು ಈ ಲೋಕವು ಕೊಡದೇ ಇರತಕ್ಕಂಥ ಶಾಂತಿ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ 3 ಅಂಶಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಮೊದಲನೇದಾಗಿ, ಆ ಯೇಸು ಕ್ರಿಸ್ತನೇ ನಮಗೆ ಇದನ್ನು ವರವಾಗಿ ಕೊಟ್ಟಿದ್ದಾನೆ. ದ ಗಿಫ್ಟ್ ಆಫ್ ಕ್ರೈಸ್ಟ್ಸ್ ಪೀಸ್ ಎಂಬುದಾಗಿ. ಯೇಸು ಕ್ರಿಸ್ತನ ಶಾಂತಿ ನಮಗೆ ಆತನು ವರವಾಗಿ ಆತನು ಕೊಟ್ಟಿದ್ದಾನೆ. ನೋಡೋಣ ಒಂದು ಮಾತನ್ನು. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದ 39ನೇ ವಚನ. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮಾರ್ಕ್ ಚಾಪ್ಟರ್ 4 ವರ್ಸಸ್ 39. ಗುರುವೇ, ನಾನು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಆಮೇನ್. ಪ್ರೀತಿಯ ದೇವಚಂದ್ರೇ, ಇದರ ಸಂದರ್ಭವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಶಿಷ್ಯರು ಅವರು ಹಡಗಿನಲ್ಲಿ ರಾತ್ರಿ ವೇಳೆಯಲ್ಲಿ ಸಂಚಾರ ಮಾಡುತ್ತಿರುವಾಗ ಯೇಸು ಸ್ವಾಮಿ ಆತನು ಏನು ಮಾಡ್ತಾನೆ ಅಂತಂದರೆ, ಆ ದೋಣಿಯಲ್ಲಿ ಅವರು ಹೋಗ್ತಾ ಇದ್ದಂಥ ದೋಣಿಯಲ್ಲಿ ಆತನು ಮಲಗಿದ್ದಾನೆ. ದೊಡ್ಡ ಬಿರುಗಾಳಿ ಎದ್ದಿದೆ. ಸಮುದ್ರದ ನೀರು ದೊಡ್ಡ ಅಲೆಗಳಾಗಿ ಎದ್ದು ಆ ದೋಣಿಯಲ್ಲಿ ಬಂದು ತುಂಬಿಕೊಳ್ತಾ ಇದ್ದಾರೆ. ಶಿಷ್ಯರು ಅದನ್ನು ನೋಡಿ ಗಾಬರಿಗೊಳ್ತಾ ಇದ್ದಾರೆ, ಕಳವಳ ಪಡ್ತಾ ಇದ್ದಾರೆ. ಅಯ್ಯೋ, ಇಷ್ಟು ದೊಡ್ಡ ದೊಡ್ಡ ಗಾಳಿ ಬರ್ತಾ ಇದೆಯಲ್ಲ, ಇಷ್ಟು ದೊಡ್ಡ ಅಲೆಗಳು ಬರ್ತಾ ಇದೆಯಲ್ಲ, ನಾವು ಹೋಗ್ತಾ ಇರ್ತಕ್ಕಂಥ ದೋಣಿ ಒಳಗಡೆ ಬರ್ತಾ ಇದೆಯಲ್ಲ ಎಂಬುದಾಗಿ ಅವರು ಕಳವಳಗೊಂಡ್ರು. ಗಮನಿಸ್ರಿ, ದೋಣಿ ಒಳಗಡೆ ನೀರು ಬಂದರೆ ಏನಾಗ್ತೈತೆ? ಸಾಮಾನ್ಯವಾಗಿ ಅದು ಮುಳುಗಿ ಹೋಗ್ತೈತೆ. ದೋಣಿಲಿರ್ತಕ್ಕಂಥವರೆಲ್ಲರೂ ಕೂಡ ಸತ್ತು ಹೋಗ್ತಾರೆ. ಆದ್ದರಿಂದಲೇ ಈ ಶಿಷ್ಯರಿಗೂ ಕೂಡ ತಾವು ಸಾಯುತ್ತೇವೆ ಅಂತಕ್ಕಂಥ ಭಯ ಅವ್ರಿಗೆ ಆವರಿಸಿದೆ. ಆದ್ದರಿಂದಲೇ ದೋಣಿಯಲ್ಲಿರ್ತಕ್ಕಂಥ ಯೇಸುವನ್ನು ಎಬ್ಬಿಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಏನಂತಂದರೆ, ಗುರುವೇ, ನಾವು ಸಾಯುತ್ತಿರುವಂಥದ್ರಲ್ಲಿ ನಿನಗೆ ಚಿಂತೆ ಇಲ್ಲವಾ ಎಂಬುದಾಗಿ.
ನೋಡ್ರಿ, ನಾವು ಸಾಯ್ತಾ ಇದ್ದೇವೆ ಗುರುವೇ, ಇಂಥ ಸಮಯದಲ್ಲಿ ನಿನಗೆ ಚಿಂತೆ ಇಲ್ವಾ, ನೀನು ನೋಡಿದ್ರೆ ನಿದ್ದೆ ಮಾಡ್ತಾ ಇದೆಯಾ ಎಂಬುದಾಗಿ. ಪ್ರೀತಿಯ ದೇವಜನರೇ, ಅದಕ್ಕೆ ಬೇರೆಯವರಾಗಿದ್ರೆ ಏನು ಮಾಡ್ತಾಯಿದ್ರು, ತುಂಬ ವಿಚಲಿತರಾಗ್ಬಿಟ್ಟು ತುಂಬ ಗಾಬರಿ ಆಗಿಬಿಡ್ತಾ ಇದ್ರು. ಆದರೆ ಯೇಸು ಆ ರೀತಿಯಾಗಿ ಗಾಬರಿ ಪಡಲಿಲ್ಲ. ಆತನು ಹೇಳ್ತಾ ಇದ್ದಾನೆ ಏನಂತಂದರೆ, ಆತನು ಎದ್ದು ಗಾಳಿಯನ್ನು ಗದರಿಸಿ, ಯಾರನ್ನು ಗದರಿಸ್ತಾ ಇದ್ದಾನೆ ರೀ? ಗಾಳಿಯನ್ನು ಗದರಿಸ್ತಾ ಇದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗಾಳಿಯನ್ನು ಗದರಿಸಲಿಕ್ಕೆ ಶಕ್ತನಾದಂಥವನು. ಆ ಗಾಳಿಯು ಯೇಸುವಿನ ಮಾತನ್ನು ಕೇಳಿ ಅದು ಸುಮ್ಮನೆ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆತನು ಎದ್ದು ಗಾಳಿಯನ್ನು ಗದರಿಸಿ, ಮತ್ತೆ ಇನ್ನೇನು ಹೇಳ್ತಾ ಇದ್ದಾನೆ, ಸಮುದ್ರಕ್ಕೆ, ಗಾಳಿಗೆ ಮತ್ತೆ ಸಮುದ್ರಕ್ಕೆ ಆತನು ಮಾತಾಡ್ತಾ ಇದ್ದಾನೆ. ಇಲ್ಲಿ ಯಾರೋ ಒಬ್ಬ ಮನುಷ್ಯನ ಜೊತೆಲ್ಲ ಮಾತಾಡ್ತಲ್ಲ ಪ್ರೇರೆ. ಗಾಳಿ ಮತ್ತು ಸಮುದ್ರದ ಜೊತೆ ಮಾತನಾಡಬೇಕು ಮತ್ತು ಅದಕ್ಕೆ ಆಜ್ಞಾಪಿಸಿದಾಗ ಆ ಗಾಳಿ ಮತ್ತು ಸಮುದ್ರ ಆತನ ಮಾತಿಗೆ ವಿಧೇಯತೆ ತೋರಿಸಿ ಅದು ಸುಮ್ಮನಾಗಬೇಕು ಅಂತಂದರೆ ಯೇಸು ಕ್ರಿಸ್ತನು ಸಾಮಾನ್ಯವಾದಂಥವನಲ್ಲ. ನೋಡಿ, ವಾಕ್ಯ ಹೇಳ್ತದೆ, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಆತನು ಹೇಳಿದಂಥ ಮಾತುಗಳು ಎರಡೇ ಶಬ್ದ, ಸುಮ್ಮನಿರು, ಮೊರೆಯಬೇಡ. ನೋಡ್ರಿ, ಎಂತಹ ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿದ್ದಾನೆ ಯೇಸು ಕ್ರಿಸ್ತನು. ಆತನು ಆ ಮಾತನ್ನು ಹೇಳಿದ ತಕ್ಷಣವೇನಾಗ್ತಾಯಿದೆ, ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ಶಿಷ್ಯರ ಮನಸ್ಸು ಆವಾಗ ನೆಮ್ಮದಿ ಆಗ್ಬಿಡ್ತು. ಅಬ್ಬಾ, ಹೇಗೋ ನಾವು ಬದುಕೊಂಡ್ಬಿಟ್ಟಿವಿ ಅಂತೇಳಿ. ಇದು ಹೆಂಗಿರ್ತದಂದರೆ, ನಾವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವುದೊಂದು ದೊಡ್ಡ ಗಾಡಿ ನಮ್ಮ ಪಕ್ಕದಲ್ಲೇ ರಭಸವಾಗಿ ಹೊರಟೋಗಿದೆ. ನಮ್ಮ ಮುಂದೆ ಇರ್ತಕ್ಕಂಥವು, ನಮ್ಮ ಹಿಂದೆ ಇರ್ತಕ್ಕಂಥವರು ತೀರಿ ಹೋದರು, ನಾವು ಬದುಕೊಂಡಾಗ ನಮ್ಮ ಪ್ರಾಣ ಎಷ್ಟು ನೆಮ್ಮದಿ ಆಗುತ್ತೋ ಅದೇ ಪರಿಸ್ಥಿತಿ ಆ ದಿನದಲ್ಲಿ ಶಿಷ್ಯರಿಗೆ ಉಂಟಾಯಿತು. ಪ್ರೀತಿಯ ದೇವಚಂದ್ರೇ, ಅದರಿಂದಲೇ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಲೋಕವು ಕೊಡುವಂತಹ ಶಾಂತಿಯನ್ನು ನಿಮಗೆ ಕೊಡುವುದಿಲ್ಲ. ಈ ಶಾಂತಿ ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಒಂದು ವರವಾಗಿದೆ. ಈಗ ಎರಡನೇ ಕಾರ್ಯಕ್ಕೆ ನಾವು ಹೋಗೋಣ. ಯೇಸು ಕೊಡ್ತಕ್ಕಂಥ ಶಾಂತಿ ಅದೊಂದು ವಿಭಿನ್ನವಾದಂಥ ಶಾಂತಿಯಾಗಿದೆ. ಪ್ರೀತಿಯ ದೇವಚಂದ್ರ, ಈ ಲೋಕದಲ್ಲಿ ಮನುಷ್ಯರು ಆದಂಥ ನಮಗೆ ಕಷ್ಟ ಬಂದಾಗ ಬೇರೆಯವರು ನಮಗೆ ಹೇಳ್ತಾರೆ, ಇದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯಾ, ನಾನು ನಿನ್ನ ಜೊತೆಲಿ ಇರ್ತೇನೆ, ನನಗೇನಾದರೂ ಇದ್ದ ಕಷ್ಟ ಇದ್ದರೆ ನನಗೆ ಹೇಳಯ್ಯ, ನಾನು ನಿನಗೆ ಸಹಾಯ ಮಾಡ್ತೇನೆ, ನಿನಗೆ ಯಾಕೆ ಚಿಂತೆ ಮಾಡ್ತೀಯ ಎಂಬುದಾಗಿ ಹೇಳ್ತಾರೆ. ಆದರೆ ಆ ಸರಿಯಾದಂಥ ಟೈಮ್ ಬಂದಾಗ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಕೆಲವೊಮ್ಮೆ ನಮಗೆ ಅವಶ್ಯಕತೆ ಇದ್ದಾಗ ಅವರಿಗೆ ಕರೆ ಮಾಡಿದ್ರೆ ಅವ್ರು ನಮ್ಮ ಫೋನನ್ನು ಸ್ವೀಕರಿಸದೇ ಇರ್ಬೋದು, ಅಥವಾ ನಾವು ಕೇಳಿರ್ತಕ್ಕಂಥದ್ದು ನಮಗೆ ಅವಶ್ಯಕತೆ ಇದ್ದಾಗ ಅವ್ರನ್ನ ಕೊಡದೆ ಹೋಗ್ಬೋದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆ ರೀತಿಯಾಗಲ್ಲ ಪ್ರೇರೆ. ಆತನು ಒಂದು ವಿಭಿನ್ನವಾದಂಥ ವ್ಯಕ್ತಿ. ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಮತ್ತು ಆತ ನಮಗೆ ವಾಗ್ದಾನ ಮಾಡಿದ್ದಾನೆ. ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತಾನೆ. ಒಂದು ದಿವಸವಲ್ಲ, 2 ದಿವಸವಲ್ಲ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ಆತ ನಮ್ಮ ಸಂಗಡ ಇರ್ತಾನೆ. ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 20. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೇನ್. ನೋಡ್ರಿ, ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥವನು ಮನುಷ್ಯನಲ್ಲ ಪ್ರೇರೆ. ಮನುಷ್ಯನು 2 ಮಾತಿನವನು, ಒಂದು ಸಾರಿ ಹೌದು ಅಂತ, ಇನ್ನೊಂದು ಸಾರಿ ಅಲ್ಲ ಅಂತಾನೆ. ಆದರೆ ಯೇಸು ಕ್ರಿಸ್ತನು ಆ ರೀತಿಯಾಗಲ್ಲ. ಆತನು ಒಂದೇ ಮಾತಿನವನು. ಆತನು ಕೊಡ್ತೀನಿ ಅಂತಂದು ಹೇಳಿದ್ರೆ ಕೊಟ್ಟೇ ಕೊಡ್ತಾನೆ ಪ್ರೇರೆ. ಆದರೆ ಅಂತಹ ಪರಿಶುದ್ಧನಾದಂಥ ಯೇಸು ಕ್ರಿಸ್ತರು ಹೇಳ್ತಾ ಇರುವಂಥ ಮಾತು, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ. ಪ್ರಿಯ ಸಹೋದರನೇ, ಸಹೋದರಿ, ಯಾಕೆ ಚಿಂತೆ ಮಾಡ್ತೀಯಾ? ಯಾಕೆ ಕಳವಳಗೊಳ್ತಾ ಇದೆಯಾ? ಯಾಕೆ ನಿನ್ನ ಹೃದಯ ಹೆದರ್ತಾ ಇದೆ? ಯೇಸು ಕ್ರಿಸ್ತನಿದ್ದಾನಲ್ವ ನಿನಗೆ, ಆತನಿಗೆ ಸಹಾಯಕನಾಗಿದ್ದಾನಲ್ವಾ, ಆತನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿನ್ನ ಸಂಗಡ ಇರ್ತಾನಲ್ವಾ. ಆದ್ದರಿಂದ ಚಿಂತೆಯನ್ನು ಬಿಟ್ಟು ಯೇಸು ಕ್ರಿಸ್ತನಲ್ಲಿ ಶಾಂತಿಯನ್ನು ಹೊಂದಿಕೊಳ್ಳೋದಕ್ಕೆ ನೀವು ಕಲಿತುಕೊಳ್ಳಬೇಕೆಂಬುದಾಗಿ ಈ ಮೂಲಕ ನಿಮ್ಮನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು 3ನೇದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಆತನೇ ನಮಗೆ ಶಾಂತಿಯನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಆತನೊಂದು ಕರೆಯನ್ನು ಕೊಡ್ತಾ ಇದ್ದಾನೆ. ಈಸ್ ಗಿವಿಂಗ್ ಕಾಲ್ ಟು ಬಿ ಪೀಸ್. ಆತನು ನಮಗೆ ಸಮಾಧಾನವಾಗಿರೋದಕ್ಕೆ ಅಥವಾ ಶಾಂತಿಯನ್ನು ಹೊಂದುವುದಕ್ಕೆ ತನ್ನ ವಾಗ್ದಾನದಿಂದ ನಮಗೆ ಕರೆಯನ್ನು ಕೊಡ್ತಾ ಇದ್ದಾನೆ. ಆ ಮಾತನ್ನು ನೋಡಿಕೊಳ್ಳೋಣ ಪ್ರೇರೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ ವಚನ 6 ಹಾಗೂ 7. ಎಪಿಸ್ಟಲ್ ಟು ದ ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸಸ್ 6 and 7.
ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೇನ್. ನೋಡಿ, ಇಲ್ಲಿ ಪೌಲ ಅನ್ನುವಂತಹ ಭಕ್ತನು ಫಿಲಿಪ್ಪಿ ಸಭೆಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಏನಂತಂದರೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ದೇವರಿಗೆ ತಿಳಿಯಪಡಿಸಿರಿ. ಪ್ರೀತಿ ದೇವಚಂದ್ರೆ, ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಚಿಂತೆ ಇದೆ. ಅದು ಆರೋಗ್ಯದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕುಟುಂಬದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು, ಕೈಹಾಕುವಂಥ ಕೆಲಸಗಳು ಸಫಲ ಆಗದೇ ಇರತಕ್ಕಂಥ ಸಮಸ್ಯೆಗಳು, ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಆಲೋಚಿಸುವಾಗ ನಮಗೆ ಚಿಂತೆ ಬರ್ತೈತಿ. ಆದರೆ ದೇವರ ವಾಕ್ಯ ಹೇಳ್ತೈತೆ, ಯಾವ ಸಂಬಂಧವಾಗಿಯೂ ಚಿಂತಿಸದೆ ಏನು ಮಾಡ್ಬೇಕು, ನೀವು ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸ್ರಿ. ಆ ರೀತಿಯಾಗಿ ನೀವು ತಿಳಿಯಪಡಿಸುವಾಗ ನಿಮಗೆ ಸಂಭವಿಸುವಂಥದ್ದು ಏನಂತಂದರೆ, ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುತ್ತೆ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ಪ್ರೀತಿಯ ದೇವಚಂದ್ರೆ, ಈ ದೇವರ ಶಾಂತಿಗೆ ನಮ್ಮ ಪರಿಸ್ಥಿತಿಗಳು ಗೊತ್ತಿದೆ. ನಾವು ಹಾದು ಹೋಗ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಆತನಿಗೆ ಗೊತ್ತಿದ್ದಾವೆ. ನಮ್ಮ ಕಷ್ಟಗಳು, ನಮ್ಮ ಬಾಧೆ, ನಮ್ಮ ನೋವು, ನಮ್ಮ ದುಃಖ, ನಾವು ಅನುಭವಿಸ್ತಾ ಇರ್ತಕ್ಕಂಥ ಅವಮಾನ, ನಮ್ಮ ಕಣ್ಣೀರು, ಅದೆಲ್ಲವೂ ಕೂಡ ಆತನು ತಿಳ್ಕೊಳ್ತಾ ಇದ್ದಾನೆ. ಆದ್ದರಿಂದ ನಾವೇನು ಮಾಡಬೇಕು, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಲ್ಲ ವಿಷಯಗಳಲ್ಲಿಯೂ ಪ್ರಾರ್ಥನೆಗಳನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಮಗೆ ಬೇಕಾದದ್ದನ್ನು ದೇವರಿಗೆ ತಿಳಿಯಪಡಿಸಬೇಕು. ಆತ ನಮಗೆ ಈ ಒಂದು ಕರೆಯನ್ನು ಕೊಡ್ತಾ ಇದ್ದಾನೆ, ಬನ್ನಿರಿ ನನ್ನ ಬಳಿಗೆ ಎಂಬುದಾಗಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನೆಂಬುದಾಗಿ ಹೇಳಿದಂಥ ಯೇಸು ಕ್ರಿಸ್ತನು ಆತ ನಮಗೆ ಶಾಂತಿಯನ್ನು ಕೊಡುವುದಕ್ಕೆ ಕರೆಯುತ್ತಾ ಇದ್ದಾನೆ. ಎಂತಹ ಒಳ್ಳೆಯ ದೇವರಲ್ಲವೇ? ನಾವು ಸೇವಿಸಿ ಆರಾಧಿಸುವಂಥ ದೇವರು ಆತನು ನಮಗೆ ಶಾಂತಿಯನ್ನು ಕೊಡುವುದಕ್ಕೋಸ್ಕರ ಕರೆಯುತ್ತಾ ಇದ್ದಾನೆ. ಬಹುಶಃ ಇವತ್ತು ನಿನ್ನ ಸ್ನೇಹಿತನು, ನಿನ್ನ ಅಣ್ಣ ತಮ್ಮಂದರು ಅಥವಾ ನಿಮ್ಮ ನೆರೆಹೊರೆಯವರು ನಿಮಗೆ ಕಷ್ಟದಲ್ಲಿದ್ದಾಗ ಒಂದು 100 ರೂಪಾಯಿ ಕೊಡಬಹುದು ಅಥವಾ 1000 ರೂಪಾಯಿ ಕೊಟ್ಟು ನಿಮಗೆ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸಬಹುದು. ಆದರೆ ಯೇಸು ಕ್ರಿಸ್ತನ ಹಾಗೆ ಶಾಂತಿಯನ್ನು ಕೊಡುವಂಥವನು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ಈ ಮಾತನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಸಹೋದರನೇ, ಸಹೋದರಿ, ಶಾಂತಿಗೋಸ್ಕರ, ಸಮಾಧಾನಕ್ಕೋಸ್ಕರ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು ಎಂಬುದಾಗಿ ನಾನು ಕರೆ ಕೊಡ್ತಾ ಇದ್ದೇನೆ. ಈ ರೀತಿಯಾಗಿ ಯೇಸು ಕ್ರಿಸ್ತರು ಲೋಕವು ಕೊಡದೇ ಇರತಕ್ಕಂತಹ ಶಾಂತಿಯನ್ನು ಆತನು ಕೊಡ್ತಾನೆ. ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಲೋಕವು ಎಂಥ ಶಾಂತಿಯನ್ನು ನಮಗೆ ಕೊಡ್ತೈತೆ ಅಂತಂದರೆ ಅದು ತಾತ್ಕಾಲಿಕವಾದಂಥ ಶಾಂತಿಯನ್ನು, ತಾತ್ಕಾಲಿಕವಾದಂಥ ಸಮಾಧಾನವನ್ನು ಅದು ನಮಗೆ ಕೊಡ್ಬೋದು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಡ್ತಕ್ಕಂಥ ಶಾಂತಿಯೋ ಅದು ಸದಾಕಾಲ ಇರುವಂಥದ್ದು, ಅದು ದೀರ್ಘಕಾಲ ಇರುವಂಥದ್ದು. ಆದ್ದರಿಂದ ಇವತ್ತು ಪ್ರಪಂಚದಲ್ಲಿ ಜನ ಏನು ಮಾಡ್ತಾರೆ ಅಂದರೆ ತಾತ್ಕಾಲಿಕವಾದಂಥ ಸಮಾಧಾನವನ್ನು, ತಾತ್ಕಾಲಿಕವಾದಂಥ ಶಾಂತಿಯನ್ನು, ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ನೆಮ್ಮದಿಯನ್ನು ಹುಡುಕಿಕೊಂಡು ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ನಾವೇನು ಮಾಡಬೇಕು, ತಾತ್ಕಾಲಿಕವಾದದ್ದಲ್ಲ, ಬದಲಾಗಿ ಶಾಶ್ವತವಾಗಿರುವುದನ್ನು ಹುಡುಕೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಹಾಗಾದರೆ ನಾವು ಆತನ ಶಾಂತಿಯಲ್ಲಿ ನಾವು ನೆಲೆಗೊಳ್ಳಬೇಕಾದ್ರೆ ನಾವೇನು ಮಾಡಬೇಕು ಎಂಬುದಾಗಿ ಹೇಳ್ತಾ ಒಂದು 4 ಅಂಶಗಳನ್ನು ನಾನು ಬೇಗನೆ ಹೇಳಿ ಮುಗಿಸ್ತೇನೆ. ಮೊದಲನೇದಾಗಿ ನಾವು ಆತನ ಪ್ರಸನ್ನತೆಯನ್ನು ಪ್ರತಿ ದಿವಸವೂ ಹುಡುಕಬೇಕು. ನಾವು ದೇವರ ಪ್ರಸನ್ನತೆಯನ್ನು ಪ್ರತಿ ದಿವಸ ಹುಡುಕಬೇಕು. ಬೆಳಗ್ಗೆ ಎದ್ದೇಳಿದ ತಕ್ಷಣ ಮೊಣಕಾಲೂರಿ, ಕರ್ತನೇ ನನ್ನನ್ನು ಈ ದಿನದಲ್ಲಿ ಶಾಂತಿಯಲ್ಲಿ ನಡೆಸಪ್ಪ, ಕರ್ತನೇ ಈ ದಿನದಲ್ಲಿ ನನ್ನನ್ನು ಸಮಾಧಾನದಲ್ಲಿ ನಡೆಸಪ್ಪ, ಕರ್ತನೇ ನನಗಿವತ್ತು ಎದುರಾಗ್ತಕ್ಕಂಥ ಎಲ್ಲ ವಿಧವಾದಂಥ ಕಳವಳದಿಂದ, ನನ್ನಲ್ಲಿರ್ತಕ್ಕಂಥ ಎಲ್ಲ ವಿಧವಾದಂಥ ಒಂದು ಚಿಂತೆಯಿಂದ ನನ್ನನ್ನು ಪಾರು ಮಾಡಿ ಎಂಬುದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಕೇಳುವಾಗ ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ, ಆತನ ಬಲಗೈಯಲ್ಲಿ ಶಾಶ್ವತವಾದಂಥ ಭಾಗ್ಯವಿದೆ ಎಂಬುದಾಗಿ ಕೀರ್ತನಕಾರನು 16ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾನೆ. ಹಾಗಾದರೆ ನಾವೇನು ಮಾಡಬೇಕು? ಮೊದಲನೇದಾಗಿ ಆತನ ಪ್ರಸನ್ನತೆಯಲ್ಲಿ ನಾವು ನಂಬಿಕೆ ಇಟ್ಟು ಪ್ರತಿ ದಿವಸವೂ ಕೂಡ ಆತನ ಸನ್ನಿಧಿಯಲ್ಲಿ ಇರಬೇಕು. ಎರಡನೇದು, ನಾವೇನು ಮಾಡಬೇಕಂದ್ರೆ ನಮ್ಮಲ್ಲಿರ್ತಕ್ಕಂತಹ ಆ ಒಂದು ಚಿಂತೆಗೆ ಬದಲಾಗಿ ನಾವು ಪ್ರಾರ್ಥನೆಗಳನ್ನು ಮಾಡುವಂಥವರಾಗಿರಬೇಕು. ವಿ ನೀಡ್ ಟು ರೀಪ್ಲೇಸ್ ಅವರ್ ವರಿ ವಿತ್ ಪ್ರೇಯರ್. ನಮ್ಮಲ್ಲಿರ್ತಕ್ಕಂತಹ
ಆ ಒಂದು ಕಳವಳಕ್ಕೆ ಬದಲಾಗಿ ನಾವೇನು ಮಾಡಬೇಕು, ಪ್ರಾರ್ಥನೆಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕಂದರೆ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಂಥವನಾಗಿದ್ದಾನೆ. ಆತನ ಬಳಿಗೆ ಬಂದು ಆತನನ್ನು ಕೂಗ್ತಕ್ಕಂಥ ಭಕ್ತರೆಲ್ಲರ ಪ್ರಾರ್ಥನೆಯನ್ನು ಆತನ ಕೇಳುವಂಥವನಾಗಿದ್ದಾನೆ. ಬೈಬಲಲ್ಲಿ ನೋಡುವಾಗ ಅನೇಕ ಭಕ್ತರು ತಮಗೆ ಎದುರಾದಂಥ ಕಷ್ಟಗಳಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಆ ದೇವರು ಆ ಭಕ್ತರ ಪ್ರಾರ್ಥನೆಗಳನ್ನು ಕೇಳಿ ಅವರನ್ನು ಕಷ್ಟಗಳಿಂದ ಬಿಡಿಸಿ ಅವರನ್ನು ಪಾರು ಮಾಡಿದ್ದಾರೆ. ಇನ್ನು ಮೂರನೇದಾಗಿ, ಮೆಡಿಟೇಟಿಂಗ್ ಈಸ್ ವರ್ಡ್ ಆ್ಯಂಡ್ ಈಸ್ ಫೇತ್ಫುಲ್ನೆಸ್. ನಾವೇನು ಮಾಡಬೇಕು, ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು ಮತ್ತು ದೇವರ ನಂಬಿಗಸ್ತಿಕೆಯನ್ನು ನಾವು ಧ್ಯಾನಿಸಬೇಕು. ಪ್ರೀತಿಯ ದೇವಚಂದ್ರೆ, ದೇವರ ವಾಕ್ಯ ಹೇಳುತ್ತೆ ಗೊತ್ತಾ? ಕೀರ್ತನೆ 34:5 ಆತನನ್ನೇ ದೃಷ್ಟಿಸಿದವರು ಅವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಯಾವಾಗ ನಾವು ದೇವರ ಮುಖವನ್ನು ನೋಡ್ತೇವೋ, ಯಾವಾಗ ನಾವು ದೇವರನ್ನು ಹುಡುಕಿ ಬರ್ತೇವೋ, ಆತನು ನಮ್ಮ ಮುಖವನ್ನು ಲಜ್ಜೆಯಿಂದ ಕೆಡಿಸುವುದಿಲ್ಲ ಪ್ರೇರೆ, ನಮ್ಮ ಮುಖವನ್ನೆಲ್ಲ ಆತನು ಪ್ರಕಾಶಗೊಳಿಸುವಂಥವನಾಗಿದ್ದಾನೆ. ಹಾಗಾದರೆ ನಾವೇನು ಮಾಡೋಣ, ದೇವರ ವಾಕ್ಯವನ್ನು ಮತ್ತು ಆತನು ನಮಗೆ ಇದುವರೆಗೂ ನಂಬಿಗಸ್ತನಾಗಿದ್ದಾನೆ. ಯಾವತ್ತೂ ಕೂಡ ಆತನು ನಮ್ಮನ್ನು ಲಜ್ಜೆಗೆ ಗುರಿಪಡಿಸಲಿಲ್ಲ, ಅವಮಾನಕ್ಕೆ ಗುರಿಪಡಿಸಲಿಲ್ಲ. ಆದ್ದರಿಂದ ನನಗೆದುರಾಗ್ತಕ್ಕಂಥ ಯಾವ ಪರಿಸ್ಥಿತಿಯಲ್ಲಿ ಕೂಡ ದೇವರು ನನ್ನನ್ನು ಬಿಡುಗಡೆ ಮಾಡ್ತಾನೆ ಅಂತಕ್ಕಂತಹ ವಿಶ್ವಾಸದಿಂದ ನಾವು ಮುಂದೆ ಸಾಗಿ ಹೋಗೋಣ. ಅದೇ ರೀತಿಯಾಗಿ 4ನೇದಾಗಿ ನಾವೇನು ಮಾಡಬೇಕಂತಂದರೆ, ಆತನನ್ನು ನಂಬುವುದರ ಜೊತೆಗೆ ನನಗೆ ಸಂಭವಿಸುವಂಥ ಎಲ್ಲ ಕಾರ್ಯಗಳು ಕೂಡ ಆತನ ನಿಯಂತ್ರಣದಲ್ಲಿವೆ ಎಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು. ವಿ ಶುಡ್ ರೆಸ್ಟ್ ಇನ್ ಟ್ರೂತ್ ಆ್ಯಂಡ್ ಈಸ್ ಇನ್ ಕಂಟ್ರೋಲ್ ಎಂಬುದಾಗಿ ನಾವು ನಂಬಬೇಕು. ನಮಗೆ ಸಂಭವಿಸುವಂಥ ಎಲ್ಲ ಸ್ಥಿತಿಗಳು ದೇವರು ಗೊತ್ತಿದ್ದಾವೆ ಮತ್ತು ಅವೆಲ್ಲವನ್ನು ಕೂಡ ದೇವರು ನಿಯಂತ್ರಣ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ, ಪ್ರೀತಿಯ ದೇವಚನ ನಾವೇನು ಮಾಡಬೇಕು, ಆತನನ್ನು ನಂಬಿ ಆತನ ಸನ್ನಿಧಿಯಲ್ಲಿ ನಾವು ಕುಳಿತು ಪ್ರಾರ್ಥನೆಗಳನ್ನು ಮಾಡುವಂಥವರಾಗಿ ನಾವು ನಮ್ಮ ಕಳವಳವನ್ನು ಪ್ರಾರ್ಥನೆಯಾಗಿ ಬದಲಾಯಿಸಬೇಕು. ಆಮೇಲೆ ನಾವು ಆತನ ವಾಕ್ಯವನ್ನು ಮತ್ತು ಆತನ ನಂಬಿಗಸ್ತಿಕೆಯನ್ನು ನಾವು ಕಲಿತುಕೊಳ್ಳುವಂಥವರಾಗಿರಬೇಕು. ಅದೇ ರೀತಿಯಾಗಿ ನಮ್ಮ ಎಲ್ಲ ಜೀವಿತಗಳಲ್ಲಿ ಕೂಡ ಆತನ ಮೇಲೆ ನಾವು ಹಾತುಕೊಳ್ಳುವಂಥವರಾಗಿ, ಆತನನ್ನು ನಾವು ಆಧಾರವಾಗಿ ಇಟ್ಟುಕೊಳ್ಳುವಂಥವರಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸಬೇಕು. ಹಾಗಾದರೆ ಪ್ರೀತಿಯ ದೇವಜನರೇ, ಲೋಕವು ಕೊಡದೇ ಇರತಕ್ಕಂಥ ಶಾಂತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೊಡುವಂಥ ಶಾಂತಿ. ಮೊದಲನೇದಾಗಿ ಆತನೇ ನಮಗೆ ಶಾಂತಿಯಾಗಿ ಆತನು ವರವಾಗಿ ನಮಗೆ ಈ ಲೋಕದಲ್ಲಿ ಬಂದಿದ್ದಾನೆ. ಎರಡನೇದಾಗಿ ಆತನು ಕೊಡ್ತಕ್ಕಂಥ ಒಂದು ಶಾಂತಿ ವಿಭಿನ್ನವಾದಂಥದ್ದು. ಮೂರನೇದಾಗಿ ಆತನು ಶಾಂತಿಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಈ ಮಾತುಗಳನ್ನು ಆಲಿಸ್ತಿರುವಂಥ ಪ್ರಿಯ ಸಹೋದರನೇ ಸಹೋದರಿ, ನನ್ನ ಜೀವಿತದಲ್ಲಿ ಚಿಂತೆನ, ಕಳವಳನ, ಬಾಧೆನ, ಸಾಲಗಳ, ಅನಾರೋಗ್ಯವ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳ, ಹೆಂಡತಿ, ಗಂಡ ಇವರ ಸಮಸ್ಯೆನ, ನೆರೆಹೊರೆಯ ಸಮಸ್ಯೆನ, ನಿನ್ನ ಸೇವೆಗಿರ್ತಕ್ಕಂಥ ಸಮಸ್ಯೆಗಳ ಕರ್ತನ ಬಳಿಗೆ ಬನ್ನಿರಿ. ಆತನು ತನ್ನ ಶಾಂತಿಯನ್ನು ನಿಮಗೆ ಕೊಡ್ತಾನೆ. ಲೋಕಕ್ಕೆ ಕೊಡುವಂತಹ ಶಾಂತಿ ಯೇಸು ಕ್ರಿಸ್ತನಲ್ಲಿ ಉಂಟು. ಆತನಲ್ಲಿ ಬಂದು ಆತನ ಶಾಂತಿಯನ್ನು ನಾವು ಹೊಂದಿಕೊಂಡು ಆತನ ಮಾರ್ಗದಲ್ಲಿ ನಡೆದುಕೊಳ್ಳೋಣ. ಕರ್ತನು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶ್ರಯಿಸಲಿ. ಒಂದು ನಿಮಿಷ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಕೇಳೋಣ ದೇವರ ಹತ್ರ, ದೇವರೇ ನನಗೆ ನಿಮ್ಮ ಶಾಂತಿಯನ್ನು ಕೊಡಪ್ಪ. ಅದು ಲೋಕವು ಕೊಡುವಂತಹ ಶಾಂತಿ ಅಲ್ಲ ಸ್ವಾಮಿ. ಲೋಕವು ಕೊಡುವಂಥ ಶಾಂತಿ, ಲೋಕವು ಕೊಡುವಂಥ ಸಮಾಧಾನ ಅದು ಕ್ಷಣಿಕವಾದದ್ದು, ತಾತ್ಕಾಲಿಕವಾದದ್ದು. ದೇವರೇ, ಯೇಸು ಕ್ರಿಸ್ತನನ್ನೇ ನಮಗೆ ಶಾಂತಿಯ ವರವಾಗಿ ಕಳಿಸಿಕೊಟ್ಟಿದ್ದೀರಿ. ಆ ದಿನದಲ್ಲಿ ಶಿಷ್ಯರು ತಾವು ಮಳೆಗೆ ಹೋಗ್ತೇವೆ, ಸತ್ತು ಹೋಗ್ತೇವೆ ಎಂಬುದಾಗಿ ಅವರು ಕಳವಳಗೊಂಡಾಗ ಯೇಸು ಎದ್ದು ಗಾಳಿಯನ್ನು, ಸಮುದ್ರವನ್ನು ಗದರಿಸಿ ಸುಮ್ಮನಿರು, ಮರೆಯಬೇಡ ಎಂದು ಹೇಳುವಾಗ ಗಾಳಿ, ಸಮುದ್ರ ಆತನ ಮಾತನ್ನು ಕೇಳಿ ಶಾಂತವಾದವು. ಸ್ವಾಮಿ, ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಗಾಳಿಯಂತೆ, ಸಮುದ್ರದಂತೆ ನಮಗೂ ಕೂಡ ಅಪಾಯಗಳು, ಕಷ್ಟಗಳು, ಶೋಧನೆಗಳು ಬಂದಾಗ ಸ್ವಾಮಿ, ಗಾಳಿಯನ್ನು, ಸಮುದ್ರವನ್ನು ಗದರಿಸಿದಂತೆ ಯೇಸು ಕ್ರಿಸ್ತನು ನಮ್ಮ ಜೊತೆಲಿರೋದ್ರಿಂದ ನಾವು ಯಾವುದಕ್ಕೂ ಕಳವಳ ಪಡಬೇಕಾಗಿಲ್ಲಪ್ಪ. ಯೇಸು ಕ್ರಿಸ್ತನು ಕೊಡತಕ್ಕಂತಹ ಶಾಂತಿ ಅದು ವಿಭಿನ್ನವಾದದ್ದು.
ಎಲ್ಲ ದಿವಸ ನಮ್ಮ ಸಂಗಡ ಇರತಕ್ಕಂಥ ಶಾಂತಿದಾಯಕನನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಕರ್ತನೆ ನೀವು ನಮಗೆ ಸಹಾಯ ಮಾಡಿ. ಮಾತ್ರವಲ್ಲ, ಶಾಂತಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನೀವು ನಮ್ಮನ್ನು ಕರೀತಾ ಇದ್ದೀರಾ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ಮಾಡುತ್ತಾ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸ್ರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಆಲೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಅಪ್ಪ, ನಾವು ನಿಮ್ಮಲ್ಲಿ ಬಂದು ಕರ್ತನೆ ನಿಮ್ಮಲ್ಲೇ ನಾವು ವಿಶ್ವಾಸಿಸಿ ದೇವ, ನಾವು ನಿಮ್ಮ ಪ್ರಸನ್ನತೆಯಲ್ಲಿ ಕಳೆಯಲಿಕ್ಕೆ, ನಿಮ್ಮ ವಾಕ್ಯವನ್ನು, ನಿಮ್ಮ ನೀತಿಯನ್ನು ನಾವು ಧ್ಯಾನಿಸಲಿಕ್ಕೆ, ಕರ್ತನೆ ನಮಗಿರ್ತಕ್ಕಂತಹ ಕಳವಳಕ್ಕೆ ಬದಲಾಗಿ ಪ್ರಾರ್ಥನೆಯನ್ನು ಮಾಡುವಂಥವ್ರು ಆಗಲಿಕ್ಕೆ, ಮತ್ತು ಸ್ವಾಮಿ ದೇವ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳಿಗೂ ಕೂಡ ನೀವು ನಿಯಂತ್ರಣ ಮಾಡ್ತಾ ಇದ್ದೀರಿ ಎಂಬುದಾಗಿ ಹೇಳಿ ನಿಮ್ಮಲ್ಲಿ ಭರವಸೆ ಬಿಟ್ಟು ನಾವು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡಿರೆಂದು ಈ ಮಾತುಗಳನ್ನು ಆಫ್ಲೈನಲ್ಲಿ ಮತ್ತು ಆನ್ಲೈನಲ್ಲಿ ಕೇಳ್ತಾ ಇರುವಂಥ ಎಲ್ಲ ನಮ್ಮ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ನೀವಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗಾಗಲಿ. ಈ ಪ್ರಾರ್ಥನೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನವರ ಮೂಲಕ ಪ್ರಾರ್ಥಿಸಿ ತಾಳ್ಮೆಯಿಂದ ಬೇಡಿಕೊಳ್ತಾ ಇದ್ದೇವೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.